ಹೆಸರು ಮಾಡೋದು ದೊಡ್ಡ ವಿಷಯ ಅಲ್ಲ, ಹೆಸರು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಆ ಹೆಸರು ಉಳಿಸ್ಕೊಳ್ಳೋಕೆ ಇವತ್ತು ಫೈಟ್ ಮಾಡ್ತಾನೆ ಸರ್. ಭಗವಂತ ಯಾರನ್ನೂ ಬಿಡಲ್ಲ ಸರ್. ಆ ಭಗವಂತನೇ ಅವ್ರನ್ನೇ ಬಿಟ್ಟಿಲ್ವಂತ ಶ್ರೀರಾಮಚಂದ್ರನ್. ನಮ್ಮನ್ನ ಯಾವ ಲೆಕ್ಕ ಸರ್. ನಾನು ಮದುವೆ ಖರ್ಚು ಮಾಡಿದೆ ಗೊತ್ತಾ, ಆ ದುಡ್ಡನ್ನ ಇವತ್ತೇನೋ ಅದ ಲ್ಯಾಂಡ್ ಮೇಲೆ ಹಾಕ್ಬಿಟ್ಟಿದೆ. ಇವತ್ತು ಹೆಚ್ಚು ಕಡಿಮೆ ಒಂದು 15-20 ಕೋಟಿ ನನಗೆ ನಮ್ಮ ತಾಯಿ ವಿಷಯದಲ್ಲಿ ನೋವಿದೆ. ನಾನು ಒಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಸೇರಿಸ್ಬೇಕಿತ್ತು ಅನ್ನೋ ನನಗೆ ಇವು ಕಾಡ್ತಿದ್ದೆ. ಪರಿಸರ ದೇವ್ರತ, ಅವರು ದೇವ್ರಂತ ಮನುಷ್ಯ ಅಂತಾರೆ. ನಾನು ಅವ್ರನ್ನ ರಾಘವೇಂದ್ರ ಸಾಯಿಬಾಬಾ ಕೈವರ್ತದಾಗ ಹೋಲಿಸ್ತೀನಿ. ಬರೋದ್ರೆ ಯಾಕೆ ಕಟ ಮಾಡ್ಬಿಟ್ಟು ಆಯ್ತು. ಒಳಗೆ ಹೋದಾಗ 2 ಅವರ್ಸ್ ಅವ್ರ ಜೊತೆಗಿದ್ದೀನಿ. ಅಪ್ಪು ಸರ್ ಇಲ್ಲೇ ಕೂತ್ ನಾನು ಇಲ್ಲೇ ಇದ್ದೀನಿ. ಪ್ಲೀಸ್ ಸರ್ ಸೀರಿಯಸ್ ಅಂತ ಇಲ್ವಂತೆ ಬೈದ್ಬಿಟ್ಟೆ. ನಾನು ಮೈಸೂರಿಂದ ಫೋನ್ ಮಾಡಿದ್ರು ಅವರು. ಬೈದ್ಬಿಟ್ಟೆ, ನೀವು ಮಾಡ್ರಿ, ನೀವು ತಮಾಷೆ ಮಾಡ್ತೀರಿ ನಿಮಗೆ ಸರ್. ನಂಬಕ್ಕಂತಲ್ಲ ಒಂಥರ. ನಾನು ಗಾಡಿ ಓಡಿಸ್ಕೊಂಡಿದ್ದೆ, ನನಗೆ ತಲೆ ಚಕ್ರ ಬರ್ತಾಯಿದೆ. ಫಸ್ಟ್ ಟೈಮ್ ರಾಜ್ಕುಮಾರ್ ಸರ್ಗೆ ನಾನು ಡ್ಯಾನ್ಸ್ ಮಾಡಿಸಿಲ್ಲ. ಅವ್ರ ಜೊತೆ ಅವಾರ್ಡ್ ತಾಡಿದ್ದೀನಿ. ಫಸ್ಟ್ ಪ್ಲೇಸ್. ಈಗಿರೋಂಥ ಫೋಟೋ ಇದೆ. ವಿಷ್ಣು ಸರ್ ಡ್ಯಾನ್ಸ್ ಮಾಡಿಸಿದ್ದೀನಿ. ಹೌದು, ಸಿನಿಮಾ ಅಲ್ಲ, ಶೋ. ಸಿನಿಮಾಲೇ ಅವ್ರು ಮಾಡಬೇಕಿತ್ತು. ನಾಗಣ್ಣ ಸರ್ ಡೈರೆಕ್ಟ್ರು. ನಾನು ಅವರು 1 ತಿಂಗಳು ಮುಂಚೆ ಹೋಗ್ಬಿಟ್ಟು ಅವ್ರ ಮನೆಗೆ ಡಿಸ್ಕಷನ್ ಮಾಡ್ಕೊಂಬಿದ್ದೀವಿ. ನನಗೆ ಅವಕಾಶ ಕೊಟ್ಟಿದ್ದು ಕೆ ವಿ ಜಯರಾಮ್ ಅವರು. ಅಂದರೆ ಅವ್ರ ಸಿನಿಮಾ ಸ್ಟಾರ್ಟ್ ಆಗಿಲ್ಲ. ಅವರು ಅಷ್ಟು ಗ್ಯಾಪಲ್ಲಿ ನನಗೆ ಕಾಶಿನಾಥ್ ಸಿನಿಮಾ ಸಿಕ್ತು. ಇಬ್ಬರು ಒಂದು ಕಾಶಿನಾಥ್ ಸರ್ ಮುಂದೆ ಕೂತ್ಕೊಂಡು, ಅಲ್ಲ ನೀವು ಸಿನಿಮಾನೇ ಮಾಡಲಿಲ್ಲ ಅಂದರೆ ನಾನೇನು ಮಾಡಿದೆ. ನಿನ್ನ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಹೆಸರು ಮಾಡೋದು ದೊಡ್ಡ ವಿಷಯ ಅಲ್ಲ, ಹೆಸರು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಆ ಹೆಸರು ಉಳಿಸ್ಕೊಳ್ಳೋಕೆ ಇವತ್ತು ಫೈಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಓಡಾಡ್ತಾ ಇದ್ದೀನಿ. ಅದೇ ಮಾಡಿ ನಾನು ಹಿಂಗೆ ಬಿಸಿ ಇರ್ತೀನಿ, ಹಿಂಗೆ ಸಂಪಾದನೆ ಮಾಡ್ತಾ ಇರ್ತೀನಿ, ಹಿಂಗೆ ಬರುತ್ತೆ. ನೀವು ಅದನ್ನೇ ನಂಬ್ಕೊಂಡು ಬರ್ತಾ ಇರ್ತದೆ ಟೆನ್ಷನಕ್ಕೆ. ಹಬ್ಬದ ವರ್ಷಕ್ಕೊಂದ್ಸರಿ ವಯಸ್ಸಾದವ್ರಿಗೆ ಸೀರೆಗಳು ಕೊಡೋದು. ಆಮೇಲೆ ನಮ್ಮ ಮೇರದಲ್ಲ ಕಡಪಾಸ ಮಾಡೋ ದೇವಸ್ಥಾನ ಇದೆ, ಅಯ್ಯಪ್ಪ ಫಂಕ್ಷನ್ ಮಾಡೋದು, ಅನ್ನದಾನ ಮಾಡೋದು, ಇವೆಲ್ಲ ತುಂಬ ಮಾಡ್ತಿದ್ದೆ. ಅಂದರೆ ಅದೇನಾಗುತ್ತೆ, ಹಿಂಗೆ ಬರ್ತದೆ ಅಂದ್ಕೊಂಡ್ರು. ಹೌದು, ಕೊಡಣ್ಣಾಗ ಏನಾಗುತ್ತೆ ಅಂದರೆ ಸರ್, ಭಗವಂತ ಯಾರನ್ನೂ ಬಿಡಲ್ಲ ಸರ್. ಆ ಭಗವಂತನೇ ಅವ್ರನ್ನೇ ಬಿಟ್ಟಿಲ್ವಂತ ಶ್ರೀರಾಮಚಂದ್ರನ್. ನಮ್ಮನ್ನ ಯಾವ ಲೆಕ್ಕ ಸರ್. ಈಗ ನೀವು ನಿಮ್ದು ಅಂತ ಏನು ಮಾಡ್ಕೊಂಡು ಇಲ್ಲ ಅಂದರೆ ನಾನಿದ್ದಾಗ ತುಂಬ ಪೇಮೆಂಟ್ ಕಡಿಮೆ, ಅಮೌಂಟ್ ತುಂಬ ಕಡಿಮೆ. ಈಗ ಲಕ್ಷ ದಾಡುತ್ತೆ. ಅಲ್ಲ, ಈಗ ಏನಂದ್ರೆ ಅವತ್ತಿನ ಕಾಲಕ್ಕೆ ಇವತ್ತು 1 ಕೋಟಿ ಇರೋ ಸೈಟಿನ ವ್ಯಾಲ್ಯೂ ಅವತ್ತು 5 ಲಕ್ಷ ಇತ್ತು ಅಂತಾನೆ ಅನ್ಕೊಳ್ಳೋಣ. ಅಂದ್ರೆ ನೀವು ಆ ತರ ಸೇವಿಂಗ್ಸ್ ಅನ್ನ ಮಾಡೋ ಪ್ರಯತ್ನ. ನಾನು ಮದುವೆ ಖರ್ಚು ಮಾಡಿದೆ ಗೊತ್ತಾ, ಆ ದುಡ್ಡನ್ನ ಇವತ್ತೇನೋ ಅದ ಲ್ಯಾಂಡ್ ಮೇಲೆ ಹಾಕ್ಬಿಟ್ಟಿದೆ. ಇವತ್ತು ಹೆಚ್ಚು ಕಡಿಮೆ ಒಂದು 15-20 ಕೋಟಿ ಹೋಗೋಣ ಬರ್ತಿದ್ದೆ. ನೀವಾಗಲೇ ಹೇಳಿದ್ರಿ ಬ್ರೇಸ್ಲೆಟ್ ಬಗ್ಗೆ. ಇವತ್ತು ಬರೀ ಆ ಬ್ರೇಸ್ಲೆಟ್ ನೀವು ಹೇಳಿದ್ರಲ್ಲ 82 ಗ್ರಾಮ್ ಅಂತ, ಅದ್ರ ವ್ಯಾಲ್ಯೂ 86 ಗ್ರಾಮ್. 86 12ರಿಂದ 13 ಲಕ್ಷ ಇವತ್ತಿನ ಗೋಲ್ಡ್. ಸರ್ ಬರೀ ಗೋಲ್ಡ್ ಅಂತಲ್ಲ. ಇವಾಗ ಎಕ್ಸಾಂಪಲು, ನೀವು ನನ್ನ ಫ್ರೆಂಡು, ನೀವು ನನಗೆ ಫೋನ್ ಮಾಡ್ತೀರಾ, ಗಣೇಶ್ ಎಲ್ಲಿದ್ದೀರಾ ಅಂತ. ಏನು ವಿಷಯ, ನಾನು ಶೂಟಿಂಗ್ ಇದ್ದೀನಿ, ನಂಗೆ ಅರ್ಜುನ್ ನನ್ನ ಫ್ರೆಂಡಿಗೆ ಒಂದು 10,000 ಬೇಕಂತೆ. ಏನು ವಿಷಯ, ಏನಕ್ಕೆ? ಸಮಸ್ಯೆ ಗಣೇಶ್. ಹೌದಾ, ಓಕೆ, ನಮ್ಮ ಮನೆಗೆ ಹೋಗಿ. ಅಷ್ಟೇ. ಇದು ದೇವ್ರ ಸತ್ಯವಾಗಲು ನಾನು ಜಂಬಕ್ಕೆ ಹೇಳ್ತಲ್ಲ, ನಾನು ಮಾಡಿದ್ದೀನಿ. ಮಾಡಬಾರ್ದು ಹೇಳ್ಬಾರ್ದು ಅಂತ ಹೇಳ್ತಾರೆ. ಆದರೆ ನಾವು ಹೆಲ್ಪಿಂಗ್ ಮಾಡಿದ್ರೆ ನಮ್ಗೆ 100% ಒಳ್ಳೇದಾಗದೇ ಆಗುತ್ತೆ. ಇವತ್ತೇ ನಾಳೆ ಆಗುತ್ತೆ. ಅಥವಾ ಹೆಲ್ಪಿಂಗ್ ಮಾಡೋ ದುಡ್ಡು ನಾನು ಇವತ್ತು ಲ್ಯಾಂಡ್ ಮೇಲೆ ಹಾಕ್ಬಿಟ್ಟಿದ್ರೆ ಇವತ್ತು ಕರೋಡ್ಪತಿ. ಇದು ಕರೋಡ್ಪತಿ. ಆ ಟೈಮ್ ಅಷ್ಟೇ, ಏನು ಮಾಡೋದು. ನನ್ನ ಆರೋಗ್ಯ ಚೆನ್ನಾಗಿಟ್ಟಿದ್ದಾರೆ. ಆದರೆ ನನಗೆ ನೋವಿದೆ. ನನಗೆ ನಮ್ಮ ತಾಯಿ ವಿಷಯದಲ್ಲಿ ನೋವಿದೆ. ನಾನು ಒಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಸೇರಿಸ್ಬೇಕಿತ್ತು ಅನ್ನೋ ನನಗೆ ಇವು ಕಾಡ್ತಿದ್ದೆ. ಆಮೇಲೆ ಅವ್ರು ಸತ್ತಾದ್ಮೇಲೆ ನಾನು ಬದುಕಿದ್ದಾಗ ಅವ್ರ ಹೆಸರು ತಬ್ಬೇಕಾಯ್ತು, ಹಗ್ಗ ಮಾಡ್ಕೋಬೇಕಾಯ್ತು, ಅವ್ರಿಗೆ ನಾನು ಮುತ್ಕೊಡ್ಬೇಕಾಯ್ತು ಅನ್ನೋ ಆಲೋಚನೆ ಈಗ ಬರ್ತಾಯಿದೆ. ಅದೆಲ್ಲ ಒಳ್ಳೆ ಹಾಸ್ಪಿಟಲ್ ಸೇರಿಸ್ಬೇಕಿತ್ತು. ಇದ್ದಿದ್ರೆ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. 100% ಅನಿಸುತ್ತೆ. ಇವಾಗ ಪುನೀತ್ ಸರ್ ಅಷ್ಟೊಂದು ಹೆಲ್ಪ್ ಮಾಡಿದ್ದೆ. ಪುನೀತ್ ಸರ್ ಅವರು ದೇವ್ರಂತ ಮನುಷ್ಯ ಅಂತಾರೆ. ನಾನು ಅವ್ರನ್ನ ರಾಘವೇಂದ್ರ ಸಾಯಿಬಾಬಾ ಕೈವರ್ತದಾಗ ಹೋಲಿಸ್ತೀನಿ. ಯಾವುದೇ ಇಂಟರ್ವ್ಯೂ ಹೇಳ್ತೀನಿ. ಏನಕ್ಕೋಸ್ಕರ ಅಂದರೆ ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗ್ಬರ್ತದೆ. ನೋಡಿ ಹೆಂಗಿದೆ ಅಂದರೆ, ಬುಧವಾರ ನಾನು ಅವ್ರ ಜೊತೆಗಿದ್ದೀನಿ. ಬುಧವಾರ ಬಜರಂಗಿಟ್ಟು ಆಡಿಯೋ 2 ಫಂಕ್ಷನ್ ಅಲ್ಲಿದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ನಿರ್ಮಾಪಕರು ಫೋನ್ ಮಾಡ್ತಾರೆ, ಗಣೇಶ್ ಬನ್ನಿ ಅಂತ. ಅದೇ ಅವ್ರಿಗೆ ನಾನು ಕತೆ ಡಿಸ್ಕಷನ್ ಮಾಡಬೇಕು, ಬನ್ನಿ ಹೋಟ್ಲಿಗೆ ಅಂತಾರೆ. ಯಾವ ಹೋಟ್ಲಿಗೆ ಆಯ್ತು, ನಾನು ಹೋಟ್ಲ್ ಹೋದ್ರೆ ಅಲ್ಲಿ ಬಜರಂಗಿಟ್ಟು ಆಡಿಯೋ ಫಂಕ್ಷನ್. ನನಗೆ ಒಳಗೆ ಕರೆದ್ರೆ ನಾನು ಒಳಗೆ ಬರಲ್ಲ ಸರ್. ಹರ್ಷ ನನಗೆ ಮಾಸ್ಟ್ರು, ಅವ್ರು ನಾನು ಕರೆದಿಲ್ಲ, ನಾನು ಒಳಗೆ ಬರಲ್ಲ ಅಂತ. ಬರಲ್ಲ ಬನ್ನಿ ಅವ್ರೇನಂತೆ, ಬನ್ನಿ ಅಂತ. ಇವಾಗ ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದ್ರೆ ಬರೋದ್ರೆ ಯಾಕೆ ಕಟ ಮಾಡ್ಬಿಟ್ಟು ಆಯ್ತು. ಒಳಗೆ ಹೋದಾಗ 2 ಅವರ್ಸ್ ಅವ್ರ ಜೊತೆಗಿದ್ದೀನಿ. ಅಪ್ಪು ಸರ್ ಇಲ್ಲೇ ಕೂತ್ ನಾನು ಇಲ್ಲೇ ಇದ್ದೀನಿ. ಅಪ್ಪು ಸರ್, ಯಶು ಸಾರು, ಶಿವಣ್ಣ ಅಲ್ಲೇ ಇದ್ದಾರೆ. ಇಡೀ ಕಾರ್ಯಕ್ರಮ ಫುಲ್ ಮುಗಿಸಿದ್ದೀನಿ. ವಾಪಸ್ ಮನೆಗೆ ಹೋಗಿದ್ದೀನಿ. ಬುಧವಾರ ಅದು. ಗುರುವಾರ ಗುರುಕಿನ್ ಸರ್ ಮನೆಗೆ ಹೋಗಿದ್ದೆ. ಶುಕ್ರವಾರ ಇಲ್ಲ. ಅಂದರೆ ಹೆಂಗಾಗುತ್ತೆ. ನಾನು ಶುಕ್ರವಾರ ಬೆಳಿಗ್ಗೆ ಒಂದು ಸಾವು ಹೋಗಿದ್ದೀನಿ. ನಮ್ಮ ಸಂಬಂಧಿಕರಲ್ಲೇ ಒಂದು ಮಗು ಸುತ್ತೋಗಿತ್ತು. ಆ ಮಗು ಸಾವು ಕೂತಿದ್ದು. ನಾನು ಒಬ್ಬರು ಫೋನ್ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ, ಹಿಂಗೆ ಆಗ್ಬಿಡ್ತು ನೋಡಿ ಪ್ಲೀಸ್ ಸರ್ ಸೀರಿಯಸ್ ಅಂತ ಇಲ್ವಂತೆ. ಬೈದ್ಬಿಟ್ಟೆ. ನಾನು ಮೈಸೂರಿಂದ ಫೋನ್ ಮಾಡಿದ್ರು ಅವರು. ಬೈದ್ಬಿಟ್ಟೆ, ನೀವು ಮಾಡ್ರಿ, ನೀವು ತಮಾಷೆ ಮಾಡ್ತೀರಿ, ನಿಮಗೆ ಇದೇ ಆಯಿತು. ಬೈದ್ಬಿಟ್ಟೆ. ನಾನು ಆಮೇಲೆ ನಿಮ್ಮ ಪ್ರೆಸ್ ರಿಪೋರ್ಟ್ಗೆ 1-2 ಫೋನ್ ಮಾಡ್ತೀನಿ. ಅವ್ರಿಗೂ ಗೊತ್ತಾಗ್ತಾಯಿಲ್ಲ, ಗೊಂದಲ ಇಲ್ಲ, ಗೊತ್ತಿಲ್ಲ, ಏನು ಗೊತ್ತಾಗ್ತಾಯಿಲ್ಲ, ಹೌದು ಅಂತಾರೆ ಇಲ್ಲ ಅಂತಾರೆ ಅಂತ.
ನಾನು ಅಲ್ಲೊಬ್ಬ ನರ್ಸ್ ಕೆಲಸ ಮಾಡ್ತಿದ್ರು ಮುಂಚೆ ಹಾಸ್ಪಿಟ್ಲಲ್ಲಿ. ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಅಲ್ಲಿ ಬಿಟ್ಬಿಟ್ಟಿದ್ರು. ಅವ್ರು ಮಾಡಿದೆ ಇವ್ರು ನಿಮಿಷ ನಾನು ಕೇಳ್ತೀನಿ ಅಂದ್ಬಿಟ್ಟು ಕೇಳ್ಕೊಂಡು ವಾಪಸ್ ಮಾಡಿದ್ರು. ಹೌದು ನಿಜ ಅಂದರು. ಹಿಂಗೆ ಅಂದರೆ ಸರ್ ನಂಬಕ್ಕಂತಲ್ಲ ಒಂಥರ. ನಾನು ಗಾಡಿ ಓಡಿಸ್ಕೊಂಡಿದ್ದೆ, ನನಗೆ ತಲೆ ಚಕ್ರ ಬರ್ತಾಯಿದೆ ಫಸ್ಟ್ ಟೈಮ್. ಆಗ್ತಲ್ಲ ನಾನು ಅವಾಗ ಡೈರೆಕ್ಟ್ ಹಾಸ್ಪಿಟ್ಲ್ಗೆ ಹೋಗಿ ಮನೆಗೆ ಹೋಗಿ ಅದಕ್ಕೆ ಹೇಳ್ತಾರೆ ಭಗವಂತ ಯಾರನ್ನೂ ಬಿಡಲ್ಲ. ನೀನು ಒಳ್ಳೇದು ಮಾಡಿದ್ರು ನೀನು ಇಲ್ಲ ಅಂದರೂ ತೋರಿಸ್ತದೆ ಮುಂದಕ್ಕೆ, ನೀವು ಕೆಟ್ಟದ್ದು ಮಾಡಿದ್ರೆ ನೀವು ಇದ್ದಾಗೆ ತೋರಿಸ್ಬಿಡ್ತದೆ. ಜೊತೆ ಕೆಲಸ ಮಾಡ್ತಾರೆ. ಇಲ್ಲ ಅವ್ರ ಶೋ ಮಾಡಿದ್ದೀನಿ ನಿಮ್ಮ ಜೊತೆ. ಸಿನಿಮಾದಲ್ಲಿ ಮಾಡೋ ಅವಕಾಶ. ಸಿನಿಮಾದಲ್ಲಿ ಅವಕಾಶ ಅವ್ರು ಬಂದಿತ್ತು, ನಾನು ಬ್ಯುಸಿ ಇದೆ ಒಂದು ಸಿನಿಮಾ. ಯಾವ ಸಿನಿಮಾ? ಅದು ಗ್ಯಾಪ್ನೇ ನನಗೆ ಫುಲ್ ಬ್ಯುಸಿ. ಆವಾಗ ನನಗೆ ನನ್ನ ಮೈಂಡಲ್ಲಿ ಅಂದರೆ ಇದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ನೋಡಲ್ಲ ನಾನು. ಇದು ಒಪ್ಕೊಂಡೆ ಅದು ಮಾಡಬೇಕು, ಕಮಿಟ್ ಮಾಡೋದು. ನಾನು ದುಡ್ಡು ಕೂಡ ನೋಡ್ತಾರಲ್ಲ, ಇದು ಡೇಟ್ ಮಾತು ಕೊಟ್ಬಿಟ್ಟಿದ್ದೀವ ಅದು ಮಾಡಬೇಕಂತ. ಅದು ಒಂದು ಸಿನಿಮಾ ನನ್ನ ಹಣೆ ಬರ ಮಾಡೋಕ್ಕಾಲ ಶೋ ಮಾಡಿದ್ದೀನಿ ನಾನು. ನೋಡಿ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಪುಣ್ಯ ಡ್ಯಾನ್ಸ್ ಮಾಡಿಸಿದ್ದೀನಿ. ರಾಜ್ಕುಮಾರ್ ಸರ್ಗೆ ನಾನು ಡ್ಯಾನ್ಸ್ ಮಾಡಿಸಿಲ್ಲ, ಅವ್ರ ಜೊತೆ ಅವಾರ್ಡ್ ತಗೊಂಡಿದ್ದೀನಿ. ಫಸ್ಟ್ ಪ್ಲೇಸ್. ಹಾಂ ಈಗಿರೋಂಥ ಫೋಟೋ ಇದೆ ಅವಾರ್ಡ್. ಅದು ಡ್ಯಾನ್ಸ್ ಕಾಂಪಿಟೇಷನ್ ಅವಾರ್ಡು ತುಂಬ ದೊಡ್ಡ ಮಟ್ಟಕ್ಕೆ ನಡೀತು ಅವಾಗ. ಆವಾಗ ನನಗೆ ಅವರು ಒಂದು ಸ್ವಾತಿ ಅಂತ ಸಿನಿಮಾ, ಆ ಸಿನಿಮಾಗೆ ನಾನು ಫಸ್ಟ್ ಪ್ಲೇಸ್ ಬಂದಿತ್ತು. ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಇಲ್ಲ, ಇನ್ನೇ ಬಂದಿಲ್ಲ. ಶಶಿಕುಮಾರ್ ಮತ್ತೆ ಸುಧಾರಣೆ ಆ ವಾರ್ಡ್ಗೆ ಡ್ಯಾನ್ಸ್ ಮಾಡಿದ್ದೆ. 92-93 ಸ್ಕೂಲ್ ಡೇಸ್ ಅದು. ಡ್ಯಾನ್ಸ್ ಮಾಡಿದಾಗ ಆವಾಗ ಅವ್ರು ರಾಜ್ಕುಮಾರ್ ಸರ್ ಬರ್ತಾರೆ ಅಂದಾಗ ಆವಾಗ ಕರೆದು ಅವ್ರ ಕೈಲಿ ನಾನು ಪ್ರೈಸ್ ತಗೊಂಡಿದ್ದು ಅಷ್ಟೇ. ಅದಾದ್ಮೇಲೆ ನನಗೆ ನಾನು ಯಾರ ಜೊತೆನೂ ಸಂಭಾಗಿಲ್ಲ. ನನ್ನ ಪುಣ್ಯ ನೋಡಿ ಇಷ್ಟು ಸರ್ ಡ್ಯಾನ್ಸ್ ಮಾಡಿಸಿದ್ದೀನಿ. ಹೌದು, ಸಿನಿಮಾ ಅಲ್ಲ, ಶೋ. ಸಿನಿಮಾದಲ್ಲಿ ಮಾಡಿಲ್ಲ. ಸಿನಿಮಾಲೇ ಅವ್ರು ಮಾಡಬೇಕಿತ್ತು. ನಾಗಣ್ಣ ಸರ್ ಡೈರೆಕ್ಟ್ರು, ನಾನು ಅವರು 1 ತಿಂಗಳು ಮುಂಚೆ ಹೋಗ್ಬಿಟ್ಟು ಅವ್ರ ಮನೆಗೆ ಡಿಸ್ಕಷನ್ ಮಾಡ್ಕೊಂಬಂದಿದ್ದೀವಿ. ಈ ಪಿಕ್ಚರ್ ಇಷ್ಟು ಸರ್ ನನಗೆ ಎಷ್ಟು ಕ್ಲೋಸ್ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸರ್ ಇಷ್ಟು ಸರ ಕೇಳಿದ್ದಾರೆ ನೆಕ್ಸ್ಟ್ ಯಾರು ಡ್ಯಾನ್ಸ್ ಮಾಸ್ಟರು ಸರ್ 5 ಸ್ಟಾರ್ ಗಣೇಶ್ ಅಂತ ಹೇಳಿದ್ದಾರೆ. ನಾನು ನಾಗಣ್ಣ ಇಬ್ಬರು ಕೂತಿದ್ದೀವಿ, ನೀರು ಕೊಟ್ಟರು, ಕಾಫಿ ಕೊಟ್ಟರು, ಕುಡಿದ್ಬಿಟ್ಟು ವಾಪಸ್ ಬಂದಿದ್ದೀವಿ. ಅದಾದ್ಮೇಲೆ ನಾನೇ ಬರೋಕ್ಕೆ ಅವರು ಕರ್ಕೊಂಡೆ ಮಾಡೋಕ್ಕೆ ಶೋ ಮಾಡಿದ್ದೀನಿ. ಅಂಬರೀಷ್ ಸಾರ್ದು, ಸುಮಲತಾ ಮೇಡಮ್ದು, ಭಾರತಿ ಮೇಡಮ್ದು ಇಷ್ಟು ನೋಡಿದ ಶೋ ಮಾಡಿದ್ದೀನಿ. ಅದು ಬಿಟ್ಟು ಇನ್ನೆಲ್ರಿಗೂ ಡ್ಯಾನ್ಸ್ ಮಾಡಿಸಿದ್ದೀನಿ. ಪಿ ಸಾರ್ಗೂ, ದರ್ಶನ್ ಸರ್ ನಾನೇ ಫಸ್ಟ್ ಸಿನಿಮಾ ಮೆಜೆಸ್ಟಿಕ್ಕು ನಾನೇ ಮಾಡಿದ್ದು. ಕರಿಯ ಫಸ್ಟು ಕಂಟಿನ್ಯೂ 9 ಸಿನಿಮಾ ನಾನೇ ಮಾಡ್ಕೊಂಡೆ. ಉಪ್ಪಿ ಸರ್ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ರವಿ ಸರ್ ಜೊತೆ ಮಾಡಿದ್ದೀನಿ ಡ್ಯಾನ್ಸ್ ಮಾಡಿಗೆ ಮಾಡಿದ್ದೀನಿ. ಅವ್ರ ಜೊತೆ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಸುದೀಪ್ರಿಗೂ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಮಾಡಿದ್ದೀನಿ. ಶಿವಣ್ಣ ತುಂಬ ಮಾಡಿದ್ದೀನಿ. ಅಂದರೆ ಅದು ನಮ್ಮ ಪುಣ್ಯ ಅಲ್ವಾ. ಯಾವುದೋ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡ್ಕೊಂಡಿದ್ದನು, ಶರಣಾಗ ಅದು ಹುಡುಕೋ ಬಂದು ನಾನು ಹೋಗ್ತೀನಿ ಡ್ಯಾನ್ಸ್ ಮಾಸ್ಟರ್ ಕೆಲಸ, ಸಿನಿಮಾಲ್ ಡ್ಯಾನ್ಸ್ ಮಾಸ್ಟರ್ ಅಲ್ಲೊಂದು ಮಾಡೋದು ಕೆಲಸ ಮಾಡೋದು ದುಡ್ಡು ವಿಷಯ ಅಲ್ಲ, ಅದು ಸಕ್ಸಸ್ ಆಗೋದು, ಅದು ಹೆಸರು ತಂದ್ಕೊಡೋದು, ಇದು ಗ್ರೇಟ್. ಅಂದರೆ ಮುಂಚೆ ಎಲ್ಲ ಮಡ್ರಸ್ನ ಬರೋರು ಡ್ಯಾನ್ಸ್ ಮಾಸ್ಟರ್ ಎಲ್ಲ ಮಡ್ರಸ್ಸಿಂದೆ. ಯಾವಾಗ ನಾನು ಫಸ್ಟ್ ಪಿಕ್ಚರ್ ಮಾಡಿದ್ದು ನನಗೆ ಅವಕಾಶ ಕೊಟ್ಟಿದ್ದು ಕೆ ವಿ ಜಯರಾಮರು. ನನಗೆ ನೀನು ಡ್ಯಾನ್ಸ್ ಮಾಸ್ಟರ್ ಮಾಡಿ ಅಂತ ಕೆ ವಿ ಜಯರಾಮರು ಫಸ್ಟ್ ನನಗೆ ಅವಕಾಶ ಕೊಟ್ಟಿದ್ದು. ಅಂದರೆ ಅವ್ರ ಸಿನಿಮಾ ಸ್ಟಾರ್ಟ್ ಆಗಿಲ್ಲ, ಅವ್ರು ಕ್ಯಾಶ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅದು 1 ವರ್ಷ ಆಯಿತು ಅವ್ರು ಸ್ಟಾರ್ಟ್ ಆಗೋಕ್ಕೆ. ಅಷ್ಟು ಗ್ಯಾಪಲ್ಲಿ ನನಗೆ ಕಾಶಿನ ಸಿನಿಮಾ ಸಿಕ್ತು. ಕಾಶಿನ ಸಿನಿಮಾ ಹೆಂಗೆ ನನಗೆ ಕಾಶಿನ ಮತ್ತು ಸಿನಿಮಾ ಸಿಕ್ತು ಅಂದರೆ ಈ ನಾಗೇಂದ್ರ ಪ್ರಸಾದ್ ಗೊತ್ತಲ್ಲ ನಿಮಗೆ, ಆಯಿತಾ? ಆ ಗಾಜಿನ ಮನೆ ಸಿನಿಮಾ, ಅದಕ್ಕೆ ನಾನು ಡ್ಯಾನ್ಸ್ ಮಾಸ್ಟರ್ ಗಾಜಿನ ಮನೆಗೆ. ಇವ್ರು ರೈಟ್ರು ಅವರು ಫಸ್ಟು, ನಾನು ಫಸ್ಟ್. ಅದಕ್ಕೆ ಕೆ ವಿ ಜಯರಾಮ್ ಸರು ಆರ್ಟಿಸ್ಟ್ ಕರ್ಕೊಬರೋರು, ರಿಹರ್ಸಲ್ ಮಾಡಿಸೋರು, ಚೆನ್ನಾಗಿ ಮಾಡಲಂದ್ರೆ ರಿಸಲ್ಟ್ ಮಾಡೋರು. ಇದರ 1 ವರ್ಷ ಹೇಳ್ಕೊಂಡೋಯ್ತು. ಸೆಂಟ್ರ್ ಮಧ್ಯದಲ್ಲಿ ನಾಗೇಂದ್ರ ಪ್ರಸಾದ್ ನಂಗೆ ಫೋನ್ ಮಾಡ್ತಾರೆ. ಆವಾಗ ತಾನು ಹೊಸ್ದಾಗಿ ಫೋನ್ ಬಿಟ್ಟಿದ್ರು. ಅದರಿಂದ ಫೋನ್ ಬಿಟ್ಟಿಲ್ಲ, ಲ್ಯಾಂಡ್ಲೈನ್ಗೆ ನಾಳೆ ಹೊಸ ಪಿಕ್ಚರ್ ಪೂಜೆ ಇದೆ ಹೋಗಮ್ಮ ಗಣೇಶ್ ಅಂತ. ಯಾವ ಪಿಕ್ಚರ್ ಪೂಜೆ? ಗಾಜಿನ ಮನೆ ಇನ್ನೂ ಇಲ್ವಲ್ಲ, ಲೇಟ್ ಅಲ್ವಲ್ಲ, ಇನ್ನೂ ಏನು ಫಿಕ್ಸ್ ಆಗಿಲ್ವಲ್ಲ. ಅದಕ್ಕಲ್ಲ, ಕಾಶಿನಾಥ್ ಅವ್ರದ್ದು ಮೀಸೆ ಹೊತ್ತ ಗಣೇಶಕ್ಕೆ ಡಿಮ್ಯಾಂಡು, ಬನ್ನಿ ಇಬ್ಬರು ಟ್ರೈ ಮಾಡೋದ ಅಂದ. ನಮ್ಗೆ ಯಾರು ಪರಿಚಯ ಇಲ್ಲ ಪ್ರಸಾದ್ ಅಂದೆ. ಇಲ್ಲಲ್ಲ ನಾವು ಪರಿಚಯ ಮಾಡ್ಕೊಳ್ಳೋದಪ್ಪ ಅಂದರು. ನಂದು ಸುಜುಕಿ ಸುಮಾರು ಗಾಡಿ ಇತ್ತು, ನಾನು ಸರ್ವಿಸ್ ಕೊಟ್ಟಿದ್ದೆ. ನನ್ನ ಗಾಡಿ ಇಲ್ಲ ಮರೆ ಅಂದು. ಆಯ್ತು, ನನ್ನ ಗಾಡಿ ತಿರ್ತಿದ್ದ. ಆ ಗಾಡಿಗೆ ನಾನು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ದೆ. ಅವಾಗ ಸರಿ ನೆನಪಿದೆ. ಇಬ್ಬರು ಒಂದು ಕಾಶಿನಾಥ್ ಸರ್ ಮುಂದೆ ಕೂತ್ಕೊಂಡು ಕಾಶಿನಾಥ್ ಸರು ಯಾರು ನೀವು ಅಂದರು. ಸರ್ ಇವು ಎಲ್ಲ ಪ್ರಸಾದೇ ನಾನು ಮಾತಾಡಲ್ಲ, ನನಗೆ ಮಾತೇ ಬರ್ತಲ್ಲ. ಶೂಟಿಂಗ್ ಅದು ಅಟ್ಮಾಸ್ಫಿಯರ್ ಫಸ್ಟ್ ಟೈಮ್ ಮಾಡ್ತಾರೆ ನಾನು. ಶೂಟಿಂಗ್ ಅಟ್ಮಾಸ್ಫಿಯರ್ ಫಸ್ಟ್ ಟೈಮ್ ಮಾಡ್ತಾರೆ ನಾನು. ನೋಡೇ ಜೀವನ ನೋಡಿಲ್ಲ. ನೋಡ್ತಾ ಇದ್ದೀನಿ ಓಕೆ. ಆಮೇಲೆ ಇವರು ಪ್ರಸಾದ್ ಸರ್ ನಾನು ರೈಟ್ರು ಸರ್ ಅಂದರು. ಹೌದಾ, ಓಕೆ ಯಾವ ಪಿಕ್ಚರ್ ಮಾಡಿದ್ದೀರಾ ಅಂದರು. ಯಾವುದಿನ್ನ ಮಾಡಲಿಲ್ಲ ಸರ್, ಯಾವ್ದು ಬರ್ದಿದ್ದಾರೆ, ಯಾವುದು ಬರ್ದಿಲ್ಲ. ಮತ್ತು ಈಗ ಮಾಡ್ತಾಯಿದ್ದೀವಿ ಗಾಜಿನ ಮನೆ ಅಂದೆ. ಹೌದಾ, ಓಕೆ. ನೀವೇನು ಡ್ಯಾನ್ಸ್ ಮಾಸ್ಟರ್ ಸರ್ ಅಂತ ಅವರೇ ಹೇಳಿದ್ರು, ಡ್ಯಾನ್ಸ್ ಮಾಸ್ಟರ್ ಅಂತ. ಹೌದಾ, ಏನು ಮಿಸ್ ಅಂತ ನನ್ನ ಹತ್ರ ಗಣೇಶ್ ಅಂತ ಸರ್ ಅಂದೆ. ಗಣೇಶ್ ಅಂದೆ. ಹೋಗಿ ನೀವು ಯಾವ್ದು ಮಾಡಿದ್ದೀರಾ ಅಂದರು. ನಾನು ಯಾವ್ದು ಮಾಡಲಿಲ್ಲ ಅಂದೆ. ಅಲ್ಲ ರೀ, ಯಾವ್ದು ಮಾಡಲಿಲ್ಲ ಅಂದರೆ ಅಲ್ಲ ನೀವು ಸಿನಿಮಾನೇ ಮಾಡಲಿಲ್ಲ ಅಂದರೆ ನಾನೇನು ಮಾಡಿದೆ. ಓ ಇನ್ನು ಏನೇ ಮಾಡಿಲ್ಲ ಮಾಡ್ರೆ. ಹ್ಞೂ ಸರ್ ಮಾಡಿದ್ದೀನಿ ಸರ್, ಸತ್ಯ ಅಂತ ಡ್ಯಾನ್ಸ್ ಮಾಸ್ಟರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟೆ. ಸತ್ಯ ಮಾಸ್ಟರ್. ಹೌದಾ, ಅವ್ರಿಗೆ ಕೆಲಸ ಗೊತ್ತಿಲ್ವಲ್ರಿ, ನೀವೇನು ಅಂದ್ಬಿಟ್ರು.
ಇಲ್ಲ ಸರ್ ಅಂತ ನಂಗೆ ಅಷ್ಟೇ ನಂಗೆ ಗೊತ್ತಾ ಮುಜುಗರ ಆಗ್ಬಿಡ್ತು. ಆಮೇಲೆ ಏನು ಮಾಡಿದ್ರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗಳು ನಮ್ಮ ಮೇರೇಜ್ ಹೇಳ್ತಾರೆ ಪಾಪ, ನನಗೆ ಪಾಪ ಸುಳ್ಳು ಹೇಳ್ಬಾರ್ದು, ಅನ್ನದಾತರು ಅವರೆಲ್ಲ 4 ಜನ ಬಂದರು. ಸಾರ್ 5 ಸ್ಟಾರ್ ಗಣೇಶದ ಡ್ಯಾನ್ಸ್ ಮಾಸ್ಟ್ರು ಸಖತ್ತಾಗಿ ಮಾಡ್ತಾರೆ, ನಾನು ನೋಡಿದ್ದೀವಿ ಸ್ಟೇಜ್ ಮೇಲೆ ಅಂದರು. ಕಾಶಿನಾಥ್ ಅವ್ರಿಗೆ ಕಾಶಿನಾಥವ್ರಿಗೆ ಮುಚ್ಕೊಂಡು ಕೆಲಸ ಮಾಡೋರಿಗೆ ಹೋಗಿ ಕೆಲಸ ಮಾಡಿರಿ ಅಂದರು. ಆಮೇಲೆ ABC ಶಾಂತಕುಮಾರ್ ಇದ್ದರು, ಅವ್ರನ್ನ ಕರೆಸಿ ಇವ್ರು ನಂಬರ್ ತಗೊಂಡು ಕಳಿಸಿ ಅಂದರು. ನಂಬರ್ ತಗೊಂಡು ಹೋದ್ರು. ನನ್ನ ದೃಷ್ಟಿಗೆ ನನಗೆ ಫೋನ್ ಬಂತು, ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು. ಒಂದು ತಿಂಗಳು 15 ದಿವಸ ತಿಂಗಳು ಬಿಟ್ಟು ನನಗೆ ಫೋನ್ ಮಾಡಿದ್ರು. ನನ್ನ ಕರೆದು ಕೆಲಸ ಕೊಟ್ಟರು. ನನಗೆ ಬರೀ ಕೆಲಸ ಕೊಟ್ಟಿಲ್ಲ, ಎಡಿಟಿಂಗ್ ಅಂದ್ರೆ ಏನು, ಡ್ಯಾನ್ಸ್ ಮಾಸ್ಟರ್ ಏನು, ಟ್ರಾಲಿ ಅಂದ್ರೆ ಏನು, ಕ್ರೈನ್ ಅಂದ್ರೆ ಏನು, ಅವರೇ ಹೇಳ್ಕೊಟ್ರು, ಎಲ್ಲ ಹೇಳ್ಕೊಟ್ರು. ಅವ್ರೆ 6 ಸಾಂಗ್ ನಾನೇ ಮಾಡಿದೆ. ಬಟ್ ನೀವು ಡ್ಯಾನ್ಸರ್ ಆಗ್ಬೇಕು ಅಂತ ಅಷ್ಟೇ ಇದ್ದಿದ್ದರಿಂದ ಹೌದೌದು, ಕೊರಿಯೋಗ್ರಫಿ ಅವಕಾಶ ಸಿಕ್ತು, ಅವ್ರು ಎಲ್ಲಾನು ಗೈಡ್ ಮಾಡಿ ನನಗೆ ಗುರುಗಳು. ನನ್ನ ಗುರು ಪರಮೇಶ್ ಮಾಸ್ಟರ್ ಅಂತ, ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸಲ್ಲಿ. ಅವಕಾಶ ಕೊಟ್ಟು ಬೇರೆ ರೀತಿಯಲ್ಲಿ ನಿಮ್ಮನ್ನ ಹೌದು, ಬೇರೆ ರೀತಿಲಿ ಇಂಡಸ್ಟ್ರಿ ಅಲ್ಲ, ನಿಜವಾದ ರಿಯಲ್ ಗುರು ನನಗೆ. ಉಪ್ಪಿ ಸರ್ಗೆ ಹೆಂಗೆ ಗುರು, ನನಗೂ ಅದೇ ಗುರುಗಳು. ಯಾಕಂದ್ರೆ ಎಲ್ಲ ಅದಾದ್ಮೇಲೆ ನಾನು ಗಾಜಿನ ಮನೆ ಮಾಡಿದ್ದು. ಗಾಜಿನ ಮನೆ ನೀವು ಒಪ್ಕೊಂಡಿದ್ದು ಗಾಜಿನ ಮನೆ. ಫಸ್ಟ್ ಒಪ್ಪಿಟ್ಟು ಗಾಜಿನ ಮನೆ. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಕಾಶಿನಾಥ್ ಅವರ 2ನೇ ಸಿನಿಮಾ. ಬಟ್ ರಿಲೀಸ್ ಆಗಿದ್ದು ಫಸ್ಟ್ ಯಾವುದು ಇದೆ, ಡಿಮ್ಯಾಂಡ್ ಇದೆ, ಕಾಶಿನಾಥ್ ಸಿನಿಮಾ ಶುರುವಾಗಿದ್ದ ಸಿನಿಮಾ ಫಸ್ಟ್ ಇದು. ಫಸ್ಟ್ ಆಗಿದ್ದು ಸೆಕೆಂಡ್. ಅಂದ್ರೆ ಅವಕಾಶ ಕರೆದು ಕೊಟ್ಟಿದ್ದು ಗಾಜಿನ ಮನೆಯವರು, ಅದಾಯ್ತು. ಕೆ ವಿ ಜಯರಾಮ್ ಸರ್, ಮೇಡಮು. ನನಗೆ ಅಲ್ಲಿ ಮಾಡೋಕ್ಕೆ ಇಂಪ್ಲೇಸ್ ಮಾಡಿದ್ದು ಉಮೇಶ್ ಬೆಣ್ಕರ್ ಕೂಡ ಇದ್ದರು, ನಿರ್ಮಾಪಕರು ಉಮೇಶ್ ಬೆಣ್ಕರ್. ಅವರು ಅಷ್ಟೇ ನನ್ನ ಕಾಲ್ಗೆ ಅಲ್ಲಿ ಸಿನಿಮಾ ಕಾಲಿದ್ರೆ ಮತ್ತೆ ಚಾನ್ಸ್ ಅಂತ ಹೇಳಿದ್ರು. ಅದು ತುಂಬ ಹೆಲ್ಪ್ ಮಾಡಿದ್ರು ಮೇಡಮ್. ಗಾಜಿನ ಮನೆ ಸಿನಿಮಾ ನಮ್ಮ ಡೈರೆಕ್ಟರ್ ಮಿಸ್ಸಸ್ ಇದ್ದಾರಲ್ಲ ಅವರು, ಉಮೇಶ್ ಬೆಣ್ಕರ್. ನಮ್ಮ ಸಂಘದಿಂದ ಲೆಟರ್ ಕೊಟ್ಬಿಟ್ಟಿದ್ದಾರೆ, ಮಾಡೋಂಗಿಲ್ಲ, ಅವ್ರದ್ದು ಕಾರ್ಡೇ ಇಲ್ಲ ಅಂತ. ಮೇಡಮ್ ಮುಂದೆ ಮಾತಾಡಿದ್ರು. ನಾವು ನೆಗೆಟಿವ್ ಇತ್ತು, ನಾನು ನೆಗೆಟಿವ್ ಎಷ್ಟು ಸುಟ್ಟೋದ್ರೂ ಪರವಾಗಿಲ್ಲ, ಎಷ್ಟು ವೇಸ್ಟ್ ಆದ್ರೂ ಪರವಾಗಿಲ್ಲ, ನನಗೆ ಅವರೇ ಡ್ಯಾನ್ಸ್ ಮಾಸ್ಟರ್ ಬೇಕು ಅಂತ ಅಷ್ಟು ನನ್ನಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ರು. ಅದರಲ್ಲಿ ಉಮೇಶ್ ಬೆಣ್ಕರ್ ನಾನು ನೆನೆಸ್ಕೊಳ್ಳೇಬೇಕು. ಆಮೇಲೆ ಕಾರ್ಡ್ ಕೊಡೋಕ್ಕೆ ಹೆಲ್ಪ್ ಮಾಡಿದ್ದು ಪ್ರೊಡಕ್ಷನ್, ಇದೇ ಪ್ರೊಡಕ್ಷನ್ ಅವರು ಕಾರ್ಡ್ ಕೊಡಿಸಿದ್ದು ಅವರೇ ನನಗೆ. ಅಲ್ಲ, ಅವರೆಲ್ಲ 3 ಸಿನಿಮಾ ಮಾಡಿದ್ರೆ ನೀವು ಡ್ಯಾನ್ಸ್ ಮಾಸ್ಟರ್ ಕೆಲಸ ಕೊಡ್ತಿದ್ರು. ಆಯ್ತು ಅಂದ್ಬಿಟ್ಟು 3 ಸಿನಿಮಾ ಮಾಡಿ ನಾನು ಡ್ಯಾನ್ಸ್ ಮಾಸ್ಟರ್ ಕೆಲಸ ತಗೊಂಡಿದ್ದೆ. ಅಂದರೆ ಏಕ್ದಮ್ ಡ್ಯಾನ್ಸ್ ಮಾಸ್ಟರ್ ಇದ್ದೇನೆ. ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಬೆಲ್ ಬಟನ್ ಒತ್ತ ಮೇಲೆ ಒನ್ ಮೋರ್ ಅಂತ ಹೇಳ್ತಾ ಇರ್ಬೇಕು. ನೋಡಾದ್ಮೇಲೆ ಚಟಾಪಟ ಅಂತ ಹೇಳ್ತಾ ಇರ್ಬೇಕು. ಏನಂತೀರಾ? ನಮಸ್ಕಾರ. ಭೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ.